ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನೀವು ಇತ್ತೀಚೆಗೆ ನ್ಯೂಸ್ನಲ್ಲಿ ನೋಡಿರಬಹುದು ಅಥವಾ ಕೇಳಿರಬಹುದು, ಇಂಡಿಯಾ ಈಸ್ ರಿವರ್ಸ್ ಇಂಜಿನಿಯರಿಂಗ್ ಚೈನೀಸ್ ಮಿಸೈಲ್ ಅಂತ. ಹೌದು, ನೀವು ಕೇಳಿದ್ದು ನಿಜ. ಭಾರತ ಚೀನಾದ ಒಂದು ಅತ್ಯಾಧುನಿಕ ಕ್ಷಿಪಣಿಯನ್ನ ಅಕ್ಷರಶಃ ಪಾರ್ಟ್ ಬಿಚ್ಚಿ ಅದರ ಟೆಕ್ನಾಲಜಿಯನ್ನ ಸ್ಟಡಿ ಮಾಡ್ತಾ ಇದೆ. ಹೌದು, ನೀವು ಕೇಳಿದ್ದು ನಿಜ. ಆದ್ರೆ ಚೀನಾದ ಮಿಸೈಲ್ ನಮ್ ಕೈಗೆ ಹೇಗೆ ಸಿಕ್ತು? ಚೀನಾ ನಮಗೆ ದಾನ ಕೊಡ್ತಾ ಅಥವಾ ನಾವೇ ಕತ್ಕೊಂಡ್ ಬನ್ವಾ ಅನ್ನೋ ಪ್ರಶ್ನೆ ಮೂಡಬಹುದು. ಇದರ ಹಿಂದೆ ಒಂದು ದೊಡ್ಡ ಕಥೆನೆಗಿದೆ, ಒಂದು ಟ್ವಿಸ್ಟ್ ಕೂಡ ಇದೆ. ಈ ಕಥೆಯ ಹೀರೋ ಅಥವಾ ವಿಲನ್ ಎರಡೂ ಕೂಡ ಪಾಕಿಸ್ತಾನನೇ. ಹೌದು, ಪಾಕಿಸ್ತಾನ ಮಾಡಿದ ಒಂದೇ ಒಂದು ದೊಡ್ಡ ಎಡವಟ್ಟಿನಿಂದ ಭಾರತಕ್ಕೆ ಒಂದು ಜಾಕ್ ಪಟ್ ಹೊಡೆದಿದೆ. ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಶತ್ರುವಿನ ಶತ್ರು ಅಂದ್ರೆ ಚೀನಾ ತನ್ನ ಬೆಸ್ಟ್ ಫ್ರೆಂಡ್ಗೆ ಅಂದ್ರೆ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಲೇಟೆಸ್ಟ್ ವೆಪನ್ ನಮ್ಮ ಕೈಗೆ ಸಿಕ್ಕಿಬಿಟ್ಟಿದೆ. ನಮ್ಮ ಸೇನೆ ಮತ್ತು DRDO ವಿಜ್ಞಾನಿಗಳಿಗೆ ಇದು ಸಿಕ್ಕಾಗ ಅವರ ಸಂತೋಷ ಹೇಗಿರ್ಬೇಡ? ಇದು ಲಾಟ್ರಿ ಹೊಡೆದಾಗೆ ಆಗಿತ್ತು. ಸರಿ ಬಿಡಿ, ಯಾವುದೋ ಒಂದು ಮಿಸೈಲ್ ತಾನೆ, ಅದಕ್ಕ್ಯಾಕೆ ಇಷ್ಟೊಂದು ಹೈಪ್ ಅಂತ ನೀವು ಕೇಳಬಹುದು. ಇಲ್ಲ, ಇದು ಯಾವುದೋ ಒಂದು ಮಿಸೈಲ್ ಅಲ್ಲ ಸ್ನೇಹಿತರೆ. PL-15 ಅನ್ನೋದು ಚೀನಾದ ನೆಕ್ಸ್ಟ್ ಜನರೇಷನ್ ಏರ್ ಟು ಏರ್ ಮಿಸೈಲ್ ಆಗಿದೆ. ಅಂದ್ರೆ ವಿಮಾನದಿಂದ ವಿಮಾನಕ್ಕೆ ಹೊಡೆಯುವ ಕ್ಷಿಪಣಿಗಿದು. ಇದು ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ ಆಗಿದೆ. ಅಂದ್ರೆ ಶತ್ರು ವಿಮಾನ ಕಣ್ಣಿಗೆ ಕಾಣಿಸೋಕು ಮೊದಲೇ 200 ಕಿಲೋಮೀಟರ್ ದೂರದಿಂದಲೇ ಅದನ್ನ ಫೈರ್ ಮಾಡಬಹುದು. ಅಮೆರಿಕದ F-35 ಸ್ಟೆಲ್ತ್ ಫೈಟರ್ ಗಳನ್ನ ಹೊಡೆದುರುಳಿಸೋಕೆ ಚೀನಾ ಇದನ್ನ ಡಿಸೈನ್ ಮಾಡಿದೆ ಅಂತ ಹೇಳಲಾಗುತ್ತೆ. ಪಾಕಿಸ್ತಾನಕ್ಕೆ ಕೊಟ್ಟಿರೋದು ಅದರ ಈ ವೇರಿಯಂಟ್, ಅಂದ್ರೆ ಎಕ್ಸ್ಪೋರ್ಟ್ ವೇರಿಯಂಟ್. ಇದರ ರೇಂಜ್ ಸುಮಾರು 145ರಿಂದ 160 ಕಿಲೋಮೀಟರ್. ಇದು ಚೀನಾದ ಅತ್ಯಂತ ಹೆಮ್ಮೆಯ ಕ್ಷಿಪಣಿಗಳಲ್ಲಿ ಒಂದು. ಸರಿ, ಮಿಸೈಲ್ ಸಿಕ್ತು, ಅದು ತುಂಬಾ ಪವರ್ಫುಲ್ ಅಂತಾನು ಗೊತ್ತಾಯ್ತು. ಆದ್ರೆ ಸುಮ್ಮನೆ ಒಂದು ಮಿಸೈಲ್ ಕೈಲಿದ್ರೆ ಅದನ್ನ ಉಲ್ಟಾ ಮಾಡಿ ಅದರ ಟೆಕ್ನಾಲಜಿ ಕದಿಯೋದು ಅಷ್ಟು ಸುಲಭನಾ? ಈ ರಿವರ್ಸ್ ಇಂಜಿನಿಯರಿಂಗ್ ಅಂದ್ರೆ ಏನು ಅಂತ ನೀವು ಕೇಳಬಹುದು. ಅಲ್ಲದೆ ಇತಿಹಾಸದಲ್ಲಿ ಈ ತರ ಮೊದ್ಲಾವತಾರೋ ಆಗಿದೆಯಾ ಅಂತ ನೋಡೋದಾದ್ರೆ ಖಂಡಿತ ಆಗಿದೆ. ಇದರ ಕ್ಲಾಸಿಕ್ ಉದಾಹರಣೆ ಅಂದ್ರೆ 1958ರಲ್ಲಿ ನಡೆದಂತಹ ಘಟನೆ. ಆ ಸಮುದ್ರದಲ್ಲಿ ಚೀನಾ ಮತ್ತು ತೈವಾನ್ ನಡುವೆ ದೊಡ್ಡ ಸಂಘರ್ಷ ನಡೀತಾಗಿತ್ತು. ತೈವಾನ್ಗೆ ಅಮೆರಿಕ ಸಪೋರ್ಟ್ ಮಾಡ್ತಾಗಿತ್ತು. ಅಮೆರಿಕ ತನ್ನ ಲೇಟೆಸ್ಟ್ ಮಿಸೈಲ್ ಆಗ ತಾನೇ ಬಂದಿದ್ದ AIM-9 ಸೈಡ್ ವಿಂಡರ್ ಮಿಸೈಲ್ ಅನ್ನ ತೈವಾನ್ಗೆ ಕೊಟ್ಟಿತ್ತು. ಒಂದು ಡಾಗ್ ಫೈಟ್ ನಲ್ಲಿ ತೈವಾನ್ ಪೈಲಟ್ ಒಬ್ಬ ಚೀನಾದ MiG-17 ಫೈಟರ್ ಜೆಟ್ ಮೇಲೆ ಈ ಸೈಡ್ ವಿಂಡರ್ ಮಿಸೈಲ್ ಅನ್ನ ಫೈರ್ ಮಾಡ್ದ. ಆದ್ರೆ ಆ ಮಿಸೈಲ್ ಸ್ಫೋಟ ಆಗ್ಲಿಲ್ಲ. ಅದು ಹೋಗಿ ಚೀನಾದ MiG ಜೆಟ್ಟಿನ ರೆಕ್ಕೆಗೆ ಚುಚ್ಚಿಕೊಂಡಿತ್ತು. ಅಲ್ಲೇ ಸಿಕ್ಕಾಕೊಂಡ್ಬಿಡ್ತು. ಆ ಚೀನಿ ಪೈಲಟ್ ತನ್ನ ವಿಮಾನಕ್ಕೆ ಒಂದು ಅಮೆರಿಕನ್ ಮಿಸೈಲ್ ಸಿಕ್ಕಾಕೊಂಡಿರೋದನ್ನ ಗಮನಿಸದೆ ಹೇಗೋ ಕಷ್ಟಪಟ್ಟು ವಾಪಸ್ ಬೇಸ್ಗೆ ಲ್ಯಾಂಡ್ ಮಾಡಿದ. ಚೀನಿ ಇಂಜಿನಿಯರ್ಗಳಿಗೆ ಶಾಕ್ ಆಗಿತ್ತು. ಅವರ ಕೈಯಲ್ಲಿ ಅಮೆರಿಕದ ಲೇಟೆಸ್ಟ್ ಮಿಸೈಲ್ ಬಹುತೇಕ ಇಂಟ್ಯಾಕ್ಟ್ ಆಗಿ ಸಿಕ್ಕಿ ಬಿದ್ದಿತ್ತು. ಆಗ ಚೀನಾಗೆ ಅದನ್ನ ರಿವರ್ಸ್ ಇಂಜಿನಿಯರ್ ಮಾಡುವಷ್ಟು ಟೆಕ್ನಾಲಜಿ ಇರಲಿಲ್ಲ. ಅವರು ಅದನ್ನ ತಮ್ಮ ದೊಡ್ಡಣ್ಣ ಸೋವಿಯತ್ ಯೂನಿಯನ್ಗೆ ಕೊಟ್ರು, ಅಂದ್ರೆ ರಷ್ಯಾಗೆ ಕೊಡ್ತಾರೆ. ರಷ್ಯಾದ ವಿಜ್ಞಾನಿಗಳು ಅದನ್ನ ಪಾರ್ಟ್ ಬೈ ಪಾರ್ಟ್ ಬಿಚ್ಚಿ ಸ್ಟಡಿಯನ್ನ ಮಾಡಿದ್ರು. ಅದರ ಡಿಸೈನ್ ಅನ್ನ ಹಾಗೆ ಕಾಪಿಯನ್ನು ಹೊಡೆದ್ರು. ಕೆಲವೇ ವರ್ಷಗಳಲ್ಲಿ ಅವರು ತಮ್ಮದೇ ಆದ K-13 ಮಿಸೈಲ್ ಅನ್ನ ತಯಾರಿಸಿದ್ರು. ಅದು ಸೈಡ್ ವಿಂಡರ್ನ ಕಾರ್ಬನ್ ಕಾಪಿ ಆಗಿತ್ತು. ಈ ಒಂದು ಘಟನೆಯಿಂದ ರಷ್ಯಾದ ಮಿಸೈಲ್ ಟೆಕ್ನಾಲಜಿ 10 ವರ್ಷ ಮುಂದೆ ಹೋಯಿತು ಅಂತ ಹೇಳಲಾಗುತ್ತೆ. ಅಮೆರಿಕ ಇವತ್ತಿಗೂ ಆ ಘಟನೆಯನ್ನ ನೆನಪಿಸಿಕೊಂಡು ತಲೆ ಚಚ್ಕೊಳ್ಳುತ್ತೆ. ಇನ್ನೊಂದು ಉದಾಹರಣೆ ಕೊಡಬೇಕು ಅಂದ್ರೆ 2011ರಲ್ಲಿ ನಡೆದಂತಹ ಘಟನೆ. ಅಮೆರಿಕದ ಒಂದು ಅತ್ಯಾಧುನಿಕ ಸೀಕ್ರೆಟ್ RQ-170 ಸೆಂಟಿನೆಲ್ ಸ್ಟೆಲ್ತ್ ಡ್ರೋನ್ ಇದು ಅಫ್ಘಾನಿಸ್ತಾನದಲ್ಲಿ ಹಾರಾಡ್ತಾಗಿತ್ತು. ಇರಾನ್ ಇದನ್ನ ಹೇಗೋ ಮಾಡಿ ಜಾಮ್ ಮಾಡಿ ಕ್ರಾಶ್ ಆಗದಂತೆ ಬಹುತೇಕ ಸುರಕ್ಷಿತವಾಗಿ ತನ್ನ ನೆಲದಲ್ಲಿ ಲ್ಯಾಂಡ್ ಮಾಡಿಸಿಕೊಳ್ತು. ಅಮೆರಿಕ ಅಯ್ಯೋ ನಮ್ಮ ಡ್ರೋನ್ ವಾಪಸ್ ಕೊಡಿ ಅಂತ ಗೋಗರಿತು. ಇರಾನ್ ಕೊಡ್ಲೇ ಇಲ್ಲ. ಕೆಲವು ವರ್ಷಗಳ ನಂತರ ಇರಾನ್ ತನ್ನದೇ ಆದ ಸ್ಟೆಲ್ತ್ ಡ್ರೋನ್ಗಳನ್ನ ಪ್ರದರ್ಶನ ಮಾಡಿತು. ಅದರ ಡಿಸೈನ್ ಅನ್ನ ನೋಡಿದ್ರೆ ಅದು ಅಮೆರಿಕದ RQ-170 ಡ್ರೋನಿನ ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ ಕಾಪಿಯಂತೆ ಸ್ಪಷ್ಟವಾಗಿ ಕಾಣಿಸ್ತಾಗಿತ್ತು. ಸೊ ಇತಿಹಾಸ ಸ್ಪಷ್ಟವಾಗಿದೆ. ಒಂದು ಇಂಟ್ಯಾಕ್ಟ್ ವೆಪನ್ ಸಿಕ್ಕರೆ ಅದನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡೋದು 100% ಸಾಧ್ಯ ಆಗಿದೆ. ಆದ್ರೆ ನಮ್ಮ ಬ್ರಹ್ಮೋಸ್ ಕತೆಗೇನು? ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು. ಕೆಲವು ವರ್ಷಗಳ ಹಿಂದೆ ನಮ್ಮ ಬ್ರಹ್ಮೋಸ್ ಮಿಸೈಲ್ ಕೂಡ ಆಕ್ಸಿಡೆಂಟ್ ಆಗಿ ಪಾಕಿಸ್ತಾನದಲ್ಲಿ ಹೋಗಿ ಬಿದ್ದಿತ್ತಲ್ಲ. ಹಾಗಾದ್ರೆ ಅವರು ನಮ್ಮ ಬ್ರಹ್ಮೋಸ್ ಅನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಬಹುದಲ್ವಾ ಅಂತ? ಇಲ್ಲ, ಅಲ್ಲೇ ಇರೋದು ನೋಡಿ ದೊಡ್ಡ ವ್ಯತ್ಯಾಸ. ನಮ್ಮ ಬ್ರಹ್ಮೋಸ್ ಮಿಸೈಲ್ ಪಾಕಿಸ್ತಾನದ ನೆಲಕ್ಕೆ ಬಿದ್ದಾಗ ಅದು ಸ್ಫೋಟಗೊಂಡಿತ್ತು. ಅದು ಪೂರ್ತಿಯಾಗಿ ಚೂರು ಚೂರಾಗಿತ್ತು. ಪಾಕಿಸ್ತಾನಕ್ಕೆ ಸಿಕ್ಕಿದ್ದು ಬರೀ ಅದರ ಅವಶೇಷಗಳು ಮಾತ್ರ. ಒಂದು ಸ್ಫೋಟಗೊಂಡ ಮತ್ತು ಸುಟ್ಟು ಹೋದ ತುಣುಕುಗಳಿಂದ ಅದರೊಳಗಿನ ಕಾಂಪ್ಲೆಕ್ಸ್ ಸರ್ಕ್ಯೂಟ್, ಅದರ ಗೈಡೆನ್ಸ್ ಸಿಸ್ಟಮ್, ಅದರ ರಾಕೆಟ್ ಇಂಧನವನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡೋದು ಅಸಾಧ್ಯವಾಗಿರುತ್ತೆ. ಆದ್ರೆ ನಮಗೆ ಸಿಕ್ಕಿರೋ PL-15E ಹಂಗಲ್ಲ.
ಅದು ಪೂರ್ತಿಯಾಗಿ ಇಂಟ್ಯಾಕ್ಟ್ ಆಗಿದೆ, ಸ್ಫೋಟಗೊಂಡಿಲ್ಲ. ಅದರ ಒಳಗಿನ ಚಿಪ್ಗಳು, ಸೆನ್ಸಾರ್ಗಳು, ರೇಡಾರ್ಗಳು ಎಲ್ಲವೂ ಬಹುತೇಕ ಸುರಕ್ಷಿತವಾಗಿವೆ. ಇದು ಬ್ರಹ್ಮೋಸ್ ಕೇಸಿಗೂ PL-15 ಕೇಸಿಗೂ ಇರೋ ಅಜಗಜಾಂತರ ವ್ಯತ್ಯಾಸವಾಗಿದೆ. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ನಮ್ಮ DRDO ವಿಜ್ಞಾನಿಗಳು ಈ ಚೀನಿ ಮಿಸೈಲ್ ಅನ್ನ ಬಿಚ್ಚಿ ನೋಡಿದಾಗ ಅದರೊಳಗೆ ಅವರಿಗೆ ಏನು ಸಿಕ್ಕಿದೆ, ಯಾಕೆ ನಮ್ಮ ವಿಜ್ಞಾನಿಗಳು ಇಷ್ಟು ಎಕ್ಸೈಟ್ ಆಗಿದ್ದಾರೆ? ವರದಿಗಳ ಪ್ರಕಾರ 3 ಪ್ರಮುಖ ವಿಷಯಗಳು ನಮ್ಮ ವಿಜ್ಞಾನಿಗಳ ಗಮನವನ್ನ ಸೆಳೆದಿವೆ. ಮೊದಲನೇದು ಮಿನಿಯೇಚರ್ AESA ರೇಡಾರ್ ಸೀಕರ್. ಇದು ಮಿಸೈಲ್ನ ಕಣ್ಣು. ಫೈಟರ್ ಜೆಟ್ಗಳು ಬಳಸುವಂತಹ AESA ರೇಡಾರ್ ಬಗ್ಗೆ ನೀವು ಕೇಳಿರಬಹುದು. ಆದರೆ ಅಷ್ಟು ಚಿಕ್ಕ ಮಿಸೈಲಿನ ತುದಿಯಲ್ಲಿ ಒಂದು ಮಿನಿಯೇಚರ್ AESA ರೇಡಾರ್ ಅನ್ನ ಫಿಟ್ ಮಾಡಿರೋದು ಒಂದು ದೊಡ್ಡ ಟೆಕ್ನಾಲಜಿ. ಇದು ಮಿಸೈಲ್ ಅನ್ನ ಜಾಮ್ ಮಾಡೋದನ್ನ ಬಹಳ ಕಷ್ಟವಾಗಿಸುತ್ತೆ. ನಮ್ಮ ಅಸ್ತ್ರ ಮಿಸೈಲ್ನ ಮುಂದಿನ ವರ್ಷನ್ಗಳಿಗೆ ಈ ಟೆಕ್ನಾಲಜಿ ಬಹಳ ಮುಖ್ಯವಾಗುತ್ತೆ. ಇನ್ನು ಎರಡನೇದು ಡ್ಯುಯಲ್ ಪಲ್ಸ್ ರಾಕೆಟ್ ಮೋಟಾರ್ಗಳು. ಇದು ಮಿಸೈಲ್ನ ಇಂಜಿನ್. ಸಾಮಾನ್ಯವಾಗಿ ಮಿಸೈಲ್ಗಳು ಫೈರ್ ಆದ ತಕ್ಷಣ ಒಂದೇ ಸಮನೆ ಉರಿದು ವೇಗವನ್ನು ಪಡೆದು ನಂತರ ನಿಧಾನವಾಗ್ತವೆ. ಆದರೆ ಈ PL-15E ನಲ್ಲಿ ಡ್ಯುಯಲ್ ಪಲ್ಸ್ ಮೋಟಾರ್ ಇದೆ. ಅಂದ್ರೆ ಅದು ಸ್ವಲ್ಪ ದೂರ ಹೋಗಿ ನಂತರ ಟಾರ್ಗೆಟ್ ಹತ್ರ ಬಂದಾಗ ತನ್ನ ಇಂಜಿನ್ ಅನ್ನ ಮತ್ತೊಮ್ಮೆ ಫೈರ್ ಮಾಡಬಹುದು. ಇದಕ್ಕೆ ಎಂಡ್ ಗೇಮ್ ಅಂತ ಕರೀತಾರೆ. ಇದರಿಂದ ಮಿಸೈಲ್ ಕೊನೆಯ ಕ್ಷಣದಲ್ಲಿ ವಿಪರೀತ ವೇಗವನ್ನು ಪಡೆದುಕೊಳ್ಳುತ್ತೆ. ಶತ್ರು ವಿಮಾನಕ್ಕೆ ತಪ್ಪಿಸಿಕೊಳ್ಳೋಕೆ ಚಾನ್ಸ್ ಆಗಿರೋದಿಲ್ಲ. ಇನ್ನು ಮೂರನೇದು ಅಡ್ವಾನ್ಸ್ಡ್ ಪ್ರೋಪಲೆಂಟ್. ಈ ಮಿಸೈಲ್ ಮ್ಯಾಕ್ 4 ಅಂದ್ರೆ ಶಬ್ದದ 4 ಪಟ್ಟು ವೇಗದಲ್ಲಿ ಹೋಗುತ್ತೆ. ಇದಕ್ಕೆ ಬೇಕಾದ ಇಂಧನ ಸಾಮಾನ್ಯ ಇಂಧನ ಅಲ್ಲ. ಅದು ಅಷ್ಟು ಚಿಕ್ಕ ಮಿಸೈಲ್ನಲ್ಲಿ ಅಷ್ಟು ದೊಡ್ಡ ರೇಂಜ್ ಮತ್ತು ವೇಗವನ್ನ ಹೇಗೆ ಕೊಡುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದು ಬಹಳ ಮುಖ್ಯ. ಓಕೆ, ಟೆಕ್ನಾಲಜಿ ಎಲ್ಲ ಚೆನ್ನಾಗಿದೆ, ಆದ್ರೆ ಇದರಿಂದ ನಮ್ಮ ಭಾರತಕ್ಕೆ ಆಗಬೇಕಾದದ್ದು ಏನು? ಇಲ್ಲಿ 2 ದೊಡ್ಡ ಲಾಭಗಳಿವೆ ಸ್ನೇಹಿತರೆ. ಮೊದಲನೇದು, ನಮ್ಮ ಅಸ್ತ್ರ ಮಿಸೈಲ್ಗಳ ಅಪ್ಗ್ರೇಡ್ ಆಗಬಹುದು. ಭಾರತ ತನ್ನದೇ ಆದ ಅಸ್ತ್ರ BVR ಮಿಸೈಲ್ ಅನ್ನ ತಯಾರಿಸಿದೆ. ಇದು ಅದ್ಭುತ ಮಿಸೈಲ್. ಈಗಾಗಲೇ ನಮ್ಮ ಅಸ್ತ್ರ MK1 ಬಳಕೆಯಲ್ಲಿದೆ. ಈಗ ನಾವು ಅಸ್ತ್ರ MK2 ಅಂದ್ರೆ 160 ಕಿಲೋಮೀಟರ್ ರೇಂಜ್ ಮತ್ತು ಅಸ್ತ್ರ MK3 300+ ಕಿಲೋಮೀಟರ್ ರೇಂಜ್ ಮೇಲೆ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮ ಕೈಯಲ್ಲಿ PL-15E ಇರೋದ್ರಿಂದ ಅದರ AESA ಸೀಕರ್ ಮತ್ತು ಡ್ಯುಯಲ್ ಪಲ್ಸ್ ಮೋಟಾರ್ ಟೆಕ್ನಾಲಜಿಯನ್ನ ಸ್ಟಡಿ ಮಾಡಿ ಅದರಲ್ಲಿರೋ ಒಳ್ಳೊಳ್ಳೆ ಅಂಶಗಳನ್ನ ನಮ್ಮ ಅಸ್ತ್ರ ಮಿಸೈಲ್ ನಲ್ಲಿ ಅಳವಡಿಸಬಹುದು. ಇದು ನಮ್ಮ ರಿಸರ್ಚ್ಗೆ 5 ರಿಂದ 10 ವರ್ಷಗಳ ಶಾರ್ಟ್ ಕಟ್ ಕೊಟ್ಟ ಹಾಗೆ. ಇನ್ನು ಎರಡನೇದು, ಶತ್ರುವನ್ನು ಸೋಲಿಸುವ ಕೌಂಟರ್ ಮೆಜರ್. ಇದು ಕಾಪಿ ಮಾಡೋದಕ್ಕಿಂತಲೂ ದೊಡ್ಡ ಲಾಭ. ನಾಳೆ ಯುದ್ಧವಾದ್ರೆ ಚೀನಾ ಮತ್ತು ಪಾಕಿಸ್ತಾನ ಇದೇ PL-15 ಮಿಸೈಲ್ಗಳನ್ನ ನಮ್ಮ ವಿಮಾನಗಳ ಮೇಲೆ ಫೈರ್ ಮಾಡ್ತವೆ. ಈಗ ಆ ಮಿಸೈಲ್ ನಮ್ಮ ಲ್ಯಾಬ್ ನಲ್ಲಿಯೇ ಇರೋದ್ರಿಂದ ಅದರ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಾಗಿರುತ್ತೆ. ಅದರ ರೇಡಾರ್ ಫ್ರೀಕ್ವೆನ್ಸಿಗೇನು, ಅದನ್ನ ಹೇಗೆ ಜಾಮ್ ಮಾಡಬಹುದು, ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು, ಇದೆಲ್ಲವೂ ಅರ್ಥವಾಗುತ್ತೆ. ಇದರ ಸಂಪೂರ್ಣ ಸಿಗ್ನೇಚರ್ ಈಗ ನಮ್ಮ ಹತ್ರ ಇದೆ. ನಾವು ಈಗ ಈ ಮಿಸೈಲ್ಗಾಗಿಯೇ ಸ್ಪೆಷಲ್ ಆದ ಜಾಮರ್ಗಳನ್ನ ನಮ್ಮ ಫೈಟರ್ ಜೆಟ್ಗಳಲ್ಲಿ ಅಳವಡಿಸಬಹುದು. ಅದರ ರೇಡಾರ್ ಅನ್ನ ಕನ್ಫ್ಯೂಸ್ ಮಾಡಬಹುದು. ಅಂದ್ರೆ ಚೀನಾ ಮತ್ತು ಪಾಕಿಸ್ತಾನದ ಅತ್ಯಂತ ಅಪಾಯಕಾರಿ ಏರ್ ಟು ಏರ್ ಮಿಸೈಲ್ ಈಗ ನಮ್ಮ ಮುಂದೆ ಏನೂ ಅಲ್ಲ. ಈ ವಿಷಯ ಹೊರಬಂದಾಗಿನಿಂದ ಪಾಕಿಸ್ತಾನ ಸಂಪೂರ್ಣವಾಗಿ ಸೈಲೆಂಟ್ ಆಗಿದೆ. ಅವರಿಗೆ ಮುಖ ತೋರ್ಸಕ್ಕೂ ಆಗ್ತಾ ಇಲ್ಲ. ಇಷ್ಟು ದುಬಾರಿ ಮಿಸೈಲ್ ಅನ್ನ ಫೈರ್ ಮಾಡಿ ಗುರಿನೂ ತಾಗಿಸದೆ ಶತ್ರುವಿನ ಕೈಗೆ ಗಿಫ್ಟ್ ಆಗಿ ಕೊಟ್ಟಿದ್ದಕ್ಕೆ ಅವರ ವಾಯುಸೇನೆಯಲ್ಲಿ ದೊಡ್ಡ ತಲೆದಂಡವೇ ಆಗಿರಬಹುದು. ಇನ್ನು ಚೀನಾದ ಕತೆ. ಚೀನಾ ಕೂಡ ಅಧಿಕೃತವಾಗಿ ಸೈಲೆಂಟ್ ಆಗಿದೆ. ಆದ್ರೆ ಅವರ ಮಿಲಿಟರಿ ಎಕ್ಸ್ಪರ್ಟ್ಗಳು ಒಳಗೊಳಗೆ ಕುದಿತಾಗಿದ್ದಾರೆ. ಅವರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಅಯ್ಯೋ, ಅದು ಬರೀ ಎಕ್ಸ್ಪೋರ್ಟ್ ವೇರಿಯಂಟ್, ನಮ್ಮ ಅಸಲಿ PL-15 ಬೇರೆನಿಗಿದೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸಬೂಬು ಹೇಳ್ತಿದ್ದಾರೆ. ಆದ್ರೆ ಎಷ್ಟೇ ಡೌನ್ ಗ್ರೇಡ್ ಮಾಡಿದ್ರು ಅದರ ಕೋರ್ ಟೆಕ್ನಾಲಜಿ ಅಂದ್ರೆ ಇಂಜಿನ್, ರೇಡಾರ್ ಮತ್ತು ಡಿಸೈನ್ ಅದೆಲ್ಲ 90% ಒಂದೇ ಇರುತ್ತೆ. ಎಕ್ಸ್ಪೋರ್ಟ್ ವರ್ಷನ್ ಸಿಕ್ಕಿದ್ರು ಒರಿಜಿನಲ್ ವರ್ಷನ್ ನ ಬಹುತೇಕ ಗುಟ್ಟುಗಳು ರಟ್ಟದ ಹಾಗೆಯೇ ಲೆಕ್ಕ. ಕೊನೆದಾಗಿ ಹೇಳ್ಬೇಕು ಅಂದ್ರೆ 2019ರ ಆ ಒಂದು ಘಟನೆ ಪಾಕಿಸ್ತಾನ ಮಾಡಿದ ಒಂದು ಎಡವಟ್ಟು ಭಾರತದ ರಕ್ಷಣಾ ಸಂಶೋಧನೆಗೆ ಒಂದು ಚಿನ್ನದ ಗಣಿಯನ್ನೇ ತಂದುಕೊಟ್ಟಿದೆ. ಇದು ಆಪರೇಷನ್ ಸಿಂಧೂರ್ ಅಥವಾ ಆಪರೇಷನ್ ಸ್ವಿಫ್ಟ್ ರಿಟಾರ್ಟ್ನ ವೈಫಲ್ಯದ ಸಮಯದಲ್ಲಿ ಪಾಕಿಸ್ತಾನವು ಭಾರತಕ್ಕೆ ಅರಿವಿಲ್ಲದೆ ಕೊಟ್ಟ ಅಮೂಲ್ಯವಾದ ಉಡುಗೊರೆ. DRDO ವಿಜ್ಞಾನಿಗಳು ಈಗ ಈ ಮಿಸೈಲ್ನ ಪ್ರತಿಯೊಂದು ರಹಸ್ಯವನ್ನ ಬಿಡಿಸ್ತಾಗಿದ್ದಾರೆ. ಇದು ಪಾಕಿಸ್ತಾನದ ಬ್ರಹ್ಮೋಸ್ ರಿವರ್ಸ್ ಇಂಜಿನಿಯರಿಂಗ್ ಕನಸಿನ ಹಾಗೆ ಸುಳ್ಳು ಸುದ್ದಿಯಲ್ಲ, ಇದು ನಿಜವಾಗಿಯೂ ನಡೀತಾಗಿದೆ. ಇದರ ಫಲಿತಾಂಶ ನಮಗೆ ಮುಂದಿನ ಕೆಲವು ವರ್ಷಗಳಲ್ಲಿ ನಮ್ಮ ಅಸ್ತ್ರ MK2 ಮತ್ತು MK3 ಮಿಸೈಲ್ಗಳು ಚೀನಾದ ಮಿಸೈಲ್ಗಳಿಗಿಂತಲೂ ಪವರ್ಫುಲ್ ಆಗಿ ಹೊರಬಂದಾಗ ಕಾಣಿಸುತ್ತೆ. ನಮ್ಮ DRDO ವಿಜ್ಞಾನಿಗಳ ಬುದ್ಧಿವಂತಿಕೆಗೆ ಮತ್ತು ಪಾಕಿಸ್ತಾನದ ಉದಾರ ಮನಸ್ಸಿಗೆ
ಗೆ ಒಂದು ಸಲಾಮನ್ನ ಹೇಳಲೇಬೇಕು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಚೀನಾ ಈಗ ತನ್ನ ಎಲ್ಲಾ ಮಿಸೈಲ್ಗಳ ಡಿಸೈನ್ ಅನ್ನ ಬದಲಾಯಿಸುತ್ತಾ? ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.